ಫ್ರೆಂಡ್ಸ್, ನಾನು ಇವತ್ತು ಮಾಡಿ ತೋರಿಸೋ ರೆಸಿಪಿ ಸೇವ್ ಭಾಜಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ 2, ಟೊಮೆಟೊ 2, ಮತ್ತು ಕೊತ್ತಂಬರಿ, ಕರಿಬೇವು ಸೊಪ್ಪು, ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು, ಹಸಿರು ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಉಪ್ಪು, ಖಾರ, ಗರಂ ಮಸಾಲ, ಧನಿಯಾ ಪುಡಿ, ಹಿಂಗು, ಎಣ್ಣೆ. ಸೇವ್ ಭಾಜಿ ಮಾಡಲು ಮೇನ್ ಇಂಗ್ರೀಡಿಯೆಂಟ್ ಸೇವ್. ಮೊದಲು ಬಾಣಲೆ ಇಡಬೇಕು. ಅದರ ಮೇಲೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೇನೆ. ನೋಡಿ, ಎಣ್ಣೆ ಕಾಯ್ದಿದೆ. ಸಾಸಿವೆ ಜೀರಿಗೆ ಚಟ ಅಂದಿದೆ. ಈರುಳ್ಳಿ ಹಾಕಿದ್ದೀನಿ. ಇವಾಗ ನೋಡಿ, ಈರುಳ್ಳಿ ಬಂದಿದೆ. ಇವಾಗ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಇವಾಗ ನೋಡಿ, ಈರುಳ್ಳಿ ಬೆಂದಿದೆ. ಇವಾಗ ನೋಡಿ, ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದಿದೆ. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ಟೊಮೆಟೊ ಹಾಕಿದ್ದೀನಿ. ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು, ಖಾರ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ನೀರು, ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ಈಗ
ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಆಮೇಲೆ ಸೇವ್ ಹಾಕಬೇಕು. ಬೇಕಂದರೆ ಅದು ಹಾಲು ಹಾಕ್ಕೋಬೋದು, ಬಟ್ ನಾನು ಹಾಲು ಹಾಕಲ್ಲ, ಯಾಕಂದರೆ ನಾವು ತಿನ್ನಲ್ಲ, ಅದಕ್ಕೋಸ್ಕರ. ಇದು ನೋಡಿ ಇವಾಗ ಈ ಥರ ಆಗಿದೆ. ಇನ್ನೂ ಒಂದು 2 ಮಿನಿಟ್ಸ್ ಕುದ್ಮೇಲೆ ಸೇವ್ ಹಾಕಿದ್ವಿ. ಸೇವ್ ಹಾಕಿ ಒಂದು 2 ಮಿನಿಟ್ಸ್ ಕುದಿಬೇಕು. ಮತ್ತು ಇವಾಗ ನೋಡಿ ಈ ಥರ ಕುದೀತಾ ಇದೆ ಕಲಕಲ ಅಂತ. ಇವಾಗ ಸೇವ್ ಹಾಕ್ಕೊಳ್ಬೇಕು. ಸೇವ್ ಅಂದರೆ ದಪ್ಪೆ ಸೇವ್ ಹಾಕ್ಬೇಕು, ಅಂದರೆ ಚೆನ್ನಾಗಿರುತ್ತೆ ಇದು. ಡಾಬಾಗಳಲ್ಲಿ ಕೊಡ್ತಾರಲ್ಲ ಆ ಥರನೇ ಸೇಮ್ ಬರುತ್ತೆ ಇದು. ಅಲ್ಲಿ ಹುಬ್ಳಿಯಿಂದ ಬೆಂಗಳೂರಿಗೆ ಬರೋ ಟೈಮಲ್ಲಿ ನಾನು ಒಂದು ದಿವಸ ಬಂಕಾಪುರ ಡಾಬಾದಲ್ಲಿ ಈ ಥರ ಸೇವ್ ಬಾಜಿ ಹೇಳಿತ್ತು ನಮ್ಮ ಹಸ್ಬೆಂಡು. ಆವಾಗ ಇದೇ ಥರನೇ ಇತ್ತು ಅದು ಸೇಮ್. ಅದಕ್ಕೆ ನಾನು ಇವಾಗ ಡಾಬಾಕ್ಕೆ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಫ್ರೆಶ್ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು. ಇಲ್ಲಾಂದರೆ ಹಾಲಾದರೂ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿ ಇವಾಗ ಡಾಬಾ ಸ್ಟೈಲ್ ಸೇವ್ ಬಾಜಿ ರೆಡಿ ಆಯಿತು. ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಪುಲ್ಕ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಪುಲ್ಕನ ರೆಡಿ ಆಗ್ತಾಯಿದೆ. ಈ ಸೈಡು ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಇವಾಗ ಹಂಚಿಂದ ಗ್ಯಾಸ್ ಮೇಲೆ ಹಾಕ್ಬೇಕು. ನೋಡಿ ಹೆಂಗೆ ತೊಗೊಂಡು ಬರ್ತದೆ ಅಂತ. ನಾನು ಇವಾಗ ಪುಲ್ಕ ಜೊತೆಗೆ ಇದು ಸೇವ್ ಬಾಜಿ ಸರ್ವ್ ಮಾಡ್ತಾಯಿದ್ದೀನಿ. ಡಾಬಾ ಸ್ಟೈಲ್ ಸೇವ್ ಬಾಜಿ ದಿಟ್ಟು ಡಾಬಾ ಸ್ಟೈಲೇ ಬಂದಿರುತ್ತೆ ಇದು.